ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಆದೇಶ ಆ್ಯಕ್ಚುಲಾಗಿ ಒಂದು ಪರವಾಗಿಲ್ಲ. ಇದು ಅಂದರೆ ಧರ್ಮದ ಪ್ರಕಾರ ಹೋಗೋದಾದರೆ ಎಲ್ಲರೂ ಒಂದೇ ಈಕ್ವಲ್ ಆಗಿ ಇರೋವಂಥದ್ದು. ಎಲ್ಲರಿಗೂ ಅವ್ರವ್ರ ಧರ್ಮನೇ ಶ್ರೇಷ್ಠ. ನನಗೆ ಹಿಂದೂ ಧರ್ಮ ಶ್ರೇಷ್ಠ ಆದರೆ ಮುಸ್ಲಿಮರಿಗೆ ಅವ್ರದ್ದೇ ಆದ ಧರ್ಮ ಶ್ರೇಷ್ಠ, ಜೈನರಿಗೆ ಅವ್ರದ್ದೇ ಧರ್ಮ ಶ್ರೇಷ್ಠ, ಇನ್ನೊಬ್ರಿಗೆ ಇನ್ನೊಂದು ಥರ ಧರ್ಮ ಶ್ರೇಷ್ಠವಾಗಿರೋವಂಥದ್ದು. ಇದು ಏನಾಗಿದೆ ಅಂದರೆ ಇಲ್ಲಿ ಒಡೆದು ಆಳುವ ನೀತಿ ಜಾಸ್ತಿ ಇದೆ. ಇಲ್ಲಿ ರಾಜಕೀಯ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ. ರಾಜಕೀಯ ಇನ್ಫ್ಲೂಯೆನ್ಸ್ ಆಗಬಾರ್ದು. ಇದು ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಚಿಕ್ಕ ಮಕ್ಕಳುಗಳಲ್ಲಿ ಭೇದ ಭಾವ ಉಂಟಾಗ್ತಾ ಇದೆ. ಈಗ ಅವ್ರು ಹಿಜಾಬ್ ಹಾಕ್ತಾರೆ, ಇವ್ರು ಹಿಜಾಬ್ ಹಾಕಲ್ಲ, ಅಲ್ಲಿ ಆ ಡಿಫ್ರೆನ್ಸೇಷನ್ ಗೊತ್ತಾಗ್ತದೆ. ಸಮವಸ್ತ್ರ ಯಾಕೆ ಇರಬೇಕು ಅಂತೇಳಿದರೆ ಈ ದೊಡ್ಡ ಸಾಹುಕಾರರ ಮಕ್ಕಳು, ಚಿಕ್ಕ ಬಡವ್ರ ಮಕ್ಕಳ ಆದಿಯಾಗೂ ಕೂಡ ಒಂದೇ ಸಮವಸ್ತ್ರ ಇದ್ದರೆ ಅವರಿಗೆ ಅವಾಗ ಸಮಾನತೆ ಬರುತ್ತೆ. ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಒಂದು ಸಣ್ಣ ಮನಸ್ಸಿಲ್ಲದೆ ನಾವು ಕ್ಷುಲ್ಲಕ ಕಾರಣಗಳನ್ನು ನಾವು ಬಿತ್ತುತ್ತಾ ಇದ್ದೀವಿ, ಬೀಜನ ಬಿತ್ತುತ್ತಾ ಇದ್ದೀವಿ. ಅದು ಆಗಬಾರ್ದು. ಮಕ್ಕಳ ಮನಸ್ಸು ತುಂಬ ಮೃದುವಾಗಿರುತ್ತೆ. ಆ ಮನಸ್ಸಿಗೆ ನಾವು ಈ ಥರ ಬೀಜ ಬಿತ್ತುಬಿಟ್ರೆ ಇವಾಗಿಂದನೇ ಅವರಿಗೆ ನೀನು ಆ ಜಾತಿಯವರು, ಈ ಜಾತಿಯವರು, ಅದು ಇದು ಅಂತೇಳಿ ನಾವು ಇವಾಗಲೇ ಆ ಬೀಜ ಬಿತ್ತುಬಿಟ್ರೆ ಮಕ್ಕಳಲ್ಲಿ ಮುಂದೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ. ಮಕ್ಕಳು ಬೇರೆ ಬೇರೆ ಧರ್ಮಗಳನ್ನು ಗುರುತು ಸೇರೋ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ದ್ವೇಷ ಆಗಬಾರ್ದು ನಮ್ಮಲ್ಲಿ. ಹಾಗಾಗಿ ಸಮವಸ್ತ್ರ ಒಳ್ಳೆಯದದು. ಇದು ಆದೇಶ ಆ್ಯಕ್ಚುಲಾಗಿ ಒಂದು ಪರವಾಗಿಲ್ಲ. ಇದು ಅಂದರೆ ಧರ್ಮದ ಪ್ರಕಾರ ಹೋಗೋದಾದರೆ ಎಲ್ಲರೂ ಒಂದೇ ಈಕ್ವಲ್ ಆಗಿ ಇರೋವಂಥದ್ದು. ಎಲ್ಲರಿಗೂ ಅವ್ರವ್ರ ಧರ್ಮನೇ ಶ್ರೇಷ್ಠ. ನನಗೆ ಹಿಂದೂ ಧರ್ಮ ಶ್ರೇಷ್ಠ ಆದರೆ ಮುಸ್ಲಿಮರಿಗೆ ಅವ್ರದ್ದೇ ಆದ ಧರ್ಮ ಶ್ರೇಷ್ಠ, ಜೈನರಿಗೆ ಅವ್ರದ್ದೇ ಧರ್ಮ ಶ್ರೇಷ್ಠ, ಇನ್ನೊಬ್ರಿಗೆ ಇನ್ನೊಂದು ಥರ ಧರ್ಮ ಶ್ರೇಷ್ಠವಾಗಿರೋವಂಥದ್ದು. ಇದು ಏನಾಗಿದೆ ಅಂದರೆ ಇಲ್ಲಿ ಒಡೆದು ಆಳುವ ನೀತಿ ಜಾಸ್ತಿ ಇದೆ. ಇಲ್ಲಿ ರಾಜಕೀಯ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ. ರಾಜಕೀಯ ಇನ್ಫ್ಲೂಯೆನ್ಸ್ ಆಗಬಾರ್ದು. ಇದು ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಚಿಕ್ಕ ಮಕ್ಕಳುಗಳಲ್ಲಿ ಭೇದ ಭಾವ ಉಂಟಾಗ್ತಾ ಇದೆ. ಈಗ ಅವ್ರು ಹಿಜಾಬ್ ಹಾಕ್ತಾರೆ, ಇವ್ರು ಹಿಜಾಬ್ ಹಾಕಲ್ಲ, ಅಲ್ಲಿ ಆ ಡಿಫ್ರೆನ್ಸೇಷನ್ ಗೊತ್ತಾಗ್ತದೆ. ಸಮವಸ್ತ್ರ ಯಾಕೆ ಇರಬೇಕು ಅಂತೇಳಿದರೆ ಈ ದೊಡ್ಡ ಸಾಹುಕಾರರ ಮಕ್ಕಳು, ಚಿಕ್ಕ ಬಡವ್ರ ಮಕ್ಕಳ ಆದಿಯಾಗೂ ಕೂಡ ಒಂದೇ ಸಮವಸ್ತ್ರ ಇದ್ದರೆ ಅವರಿಗೆ ಅವಾಗ ಸಮಾನತೆ ಬರುತ್ತೆ. ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಒಂದು ಸಣ್ಣ ಮನಸ್ಸಿಲ್ಲದೆ ನಾವು ಕ್ಷುಲ್ಲಕ ಕಾರಣಗಳನ್ನು ನಾವು ಬಿತ್ತುತ್ತಾ ಇದ್ದೀವಿ, ಬೀಜನ ಬಿತ್ತುತ್ತಾ ಇದ್ದೀವಿ. ಅದು ಆಗಬಾರ್ದು. ಮಕ್ಕಳ ಮನಸ್ಸು ತುಂಬ ಮೃದುವಾಗಿರುತ್ತೆ. ಆ ಮನಸ್ಸಿಗೆ ನಾವು ಈ ಥರ ಬೀಜ ಬಿತ್ತುಬಿಟ್ರೆ ಇವಾಗಿಂದನೇ ಅವರಿಗೆ ನೀನು ಆ ಜಾತಿಯವರು, ಈ ಜಾತಿಯವರು, ಅದು ಇದು ಅಂತೇಳಿ ನಾವು ಇವಾಗಲೇ ಆ ಬೀಜ ಬಿತ್ತುಬಿಟ್ರೆ ಮಕ್ಕಳಲ್ಲಿ ಮುಂದೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ. ಮಕ್ಕಳು ಬೇರೆ ಬೇರೆ ಧರ್ಮಗಳನ್ನು ಗುರುತು ಸೇರೋ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ದ್ವೇಷ ಆಗಬಾರ್ದು ನಮ್ಮಲ್ಲಿ. ಹಾಗಾಗಿ ಸಮವಸ್ತ್ರ ಒಳ್ಳೆಯದದು.